Yes. Hello, my dear Karnataka Farmer Champions. Welcome back to KPC classes. Yeah. So one biggest happy news ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕ ಫಾರ್ಮಸಿಸ್ಟ್ ಆಸ್ಪಿರೆಂಟ್ಸ್ಗೆ. ಎಸ್. ಸೊ ಕೆ ಎ ಕಡೆಯಿಂದ ಒಂದು ರೀಸೆಂಟ್ ಆಗಿ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಫಾರ್ಮಸಿಸ್ಟ್ ರಿಕ್ರೂಟ್ಮೆಂಟ್ ರಿಗಾರ್ಡಿಂಗು. ಸೊ ನೋಡ್ತಾ ಹೋಗೋಣ ಏನೆಲ್ಲ ಇದೆ ನೋಟಿಫಿಕೇಶನ್ ಅಲ್ಲಿ, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ. ಸೊ ಬಿ ಫಾರ್ಮ್ ಎಲಿಜಿಬಲ್ ಇದೆನಾ, ಡಿ ಫಾರ್ಮ್ ಎಲಿಜಿಬಲ್ ಇದೆನಾ, ಅಂಡ್ ಅಪ್ಲಿಕೇಶನ್ ಡೇಟ್ ಎಲ್ಲ ಯಾವ ರೀತಿ ಇದಾವೆ, ಅಂಡ್ ಪ್ರೊಸೀಜರ್ ಯಾವ ರೀತಿ ನಾವು ಅಪ್ಲೈ ಮಾಡ್ಕೋಬೇಕು. ಸೊ ಪ್ರತಿಯೊಂದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ. ಎಸ್. ಯಾ. ಸೊ ಅಧಿಸೂಚನೆ, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ, ಕರ್ನಾಟಕ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ. ಇಟ್ ಮೀನ್ಸ್ ಇದು ಎಂಪ್ಲಾಯ್ ಸ್ಟೇಟ್ ಮೆಡಿಕಲ್, ಓಕೆ, ಎಂಪ್ಲಾಯ್ ಸ್ಟೇಟ್ ಕಾರ್ಪೊರೇಷನ್ ಅಂಡರ್ ಬಂದಿರತಕ್ಕಂತಹ ಒಂದು ನೋಟಿಫಿಕೇಶನ್. ಓಕೆ, ಕಾರ್ಮಿಕ ಇಲಾಖೆ. ಸೊ ಸೇವೆಗಳ ಇಲಾಖೆ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್. ಓಕೆ. ಸೊ ಬೋತ್ ಫಾರ್ಮಸಿಸ್ಟ್ ಮತ್ತೆ ನರ್ಸಿಂಗ್ ಆಫೀಸರ್ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದಿದೆ. ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಎಸ್. ಸೊ ಈ ರಿಕ್ರೂಟ್ಮೆಂಟ್ ಬಂದ್ಬಿಟ್ಟು, ಸೊ ಸೆಲೆಕ್ಷನ್ ಬಂದ್ಬಿಟ್ಟು ಇದು ಕಂಪಲ್ಸರಿ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನ್. ಓಕೆ. ಸೊ ನಿಮ್ಗೆ ಮುಂಚೆ ತರ ಲೈಕ್ ಡಿ ಫಾರ್ಮ್ ಮಾರ್ಕ್ಸು, ಆಮೇಲೆ ನಿಮ್ಗೆ 10th ಮಾರ್ಕ್ಸು, ಪಿ ಯು ಸಿ ಮಾರ್ಕ್ಸು ಯಾವುದು ಕೂಡ ಕನ್ಸಿಡರ್ ಆಗೋದಿಲ್ಲ. ಓಕೆ. ಸೊ ಇದು ಪ್ಯೂರ್ ಇಟ್ ಇಸ್ ದ ಸೆಲೆಕ್ಷನ್, ಇಟ್ ಇಸ್ ಬೇಸ್ಡ್ ಆನ್ ರಿಟರ್ನ್ ಎಕ್ಸಾಮಿನೇಷನ್. ಓಕೆ. ಸೊ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಏನ್ ಸ್ಕೋರ್ ಮಾಡ್ತೀರಾ ಅದೇ ಒಂದು ನಿಮ್ಗೆ ಸೆಲೆಕ್ಷನ್ಗೆ ಡಿಸಿಷನ್ ತಗೊಳುತ್ತೆ. ಓಕೆ. ಎಸ್. ಸೊ ಇದರಲ್ಲಿ ಬಂದ್ಬಿಟ್ಟು ಅಭ್ಯರ್ಥಿಗಳಿಂದ ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹಾಜರಾಗಬೇಕು. ಎಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ. ಸೊ ಫಾರ್ಮಸಿ ಆಫೀಸರ್. ಸೊ ನಿಮ್ಗೆ ಇಲ್ಲಿ ಸ್ಯಾಲರಿ ಕೂಡ ಕೊಟ್ಟಿದ್ದಾರೆ 44,425 rupees. ದಿಸ್ ಇಸ್ ಅ ಬೇಸಿಕ್ ಸ್ಯಾಲರಿ. ಇದ್ರ ಜೊತೆಗೆ 44,000 ಜೊತೆಗೆ ನಿಮ್ಗೆ ಎಚ್ ಆರ್ ಅಂತ ಇನ್ಕ್ಲೂಡಿಂಗ್ ಆಗುತ್ತೆ, ಹೌಸ್ ರೆಂಟ್ ಅಲೋವೆನ್ಸ್, ಡಿಯರ್ನೆಸ್ ಅಲೋವೆನ್ಸ್. ಓಕೆ. ಮತ್ತೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಅಲೋವೆನ್ಸ್ ಎಲ್ಲ ಇನ್ಕ್ಲೂಡ್ ಆಗ್ಬಿಟ್ಟು ಯು ವಿಲ್ ಗೆಟ್ ಅ ಸ್ಯಾಲರಿ ಅರೌಂಡ್ 60,000 rupees per month. ಓಕೆ. ಸೊ 1 month ಗೆ ಅರೌಂಡ್ 60,000 rupees ಸ್ಯಾಲರಿ ಸಿಗುತ್ತೆ ನಮಗೆ. ಅಂಡ್ ಇಲ್ಲಿ ನಂಬರ್ ಆಫ್ ಪೋಸ್ಟ್ ನೋಡಬಹುದು 92 ಪ್ಲಸ್ 5. ಓಕೆ. ಸೊ 5 ಎಕ್ಸ್ಟ್ರಾ ರಿಸರ್ವೇಶನ್ ಇದೆ. ಸೊ ಟೋಟಲ್ ಬಂದ್ಬಿಟ್ಟು ಇಲ್ಲಿ ನಿಮಗೆ 98 ಪೋಸ್ಟ್ ನೋಟಿಫಿಕೇಶನ್ ಬಂದಿದೆ. ಟೋಟಲ್ ಫಾರ್ಮಸಿಸ್ಟ್ ಪೋಸ್ಟ್ ಬಂದ್ಬಿಟ್ಟು 98 ಪೋಸ್ಟ್. ಓಕೆ. ಸೊ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಇದನ್ನ. ಎಸ್. ಸೊ ದಿಸ್ ಇಸ್ ಜಸ್ಟ್ ಎಂಪ್ಲಾಯ್ ಸ್ಟೇಟ್. ಇಟ್ ಮೀನ್ಸ್, ಸೊ ಇದು ಕಾರ್ಮಿಕ ಇಲಾಖೆಯಿಂದ ಬಂದಿರತಕ್ಕಂಥದ್ದು. ಇನ್ನು ನಿಮಗೆ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಓಕೆ. ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 400 ಪೋಸ್ಟ್ ಫಾರ್ಮಸಿಸ್ಟ್ ಬರೋದಿದೆ. ಅದರ ಜೊತೆಗೆ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್, ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಿಂದ ಕೂಡ ಅರೌಂಡ್ 100 ಪೋಸ್ಟ್ ಫಾರ್ಮಸಿಸ್ಟ್ ಬರೋದಿದೆ. ಕಂಟಿನ್ಯೂಸ್ ನೋಟಿಫಿಕೇಶನ್ ರಿಲೀಸ್ ಆಗ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಂದ RRB, ಏಮ್ಸ್, ESIC, ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ನೋಟಿಫಿಕೇಶನ್ಸ್ ಇದಾವೆ. ಎಸ್. ಸೊ ಟೋಟಲ್ 98 ಪೋಸ್ಟ್ ಇದೆ. ಅಂಡ್ ಇಲ್ಲಿ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಕೂಡ ಕೊಟ್ಟಿದ್ದಾರೆ ಫಾರ್ಮಸಿ ಆಫೀಸರ್ಗೆ. ಸೊ ಇಟ್ ಮಸ್ಟ್ ಬಿ ಪಾಸೆಸಸ್ ಡಿಪ್ಲೊಮಾ ಇನ್ ಫಾರ್ಮಸಿ. ಓಕೆ. ಸೊ ಕಂಪಲ್ಸರಿ ಡಿ ಫಾರ್ಮ್ ಆಗಿರಲೇಬೇಕು ಫ್ರಮ್ ದಿ ಕರ್ನಾಟಕ. ಓಕೆ. ಸೊ ರಿಕಗ್ನೈಸ್ ಬೈ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಮಸ್ಟ್ ಹಾವ್ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್. ಎಸ್. ಸೊ ಡಿ ಫಾರ್ಮ್ ಕಂಪ್ಲೀಟ್ ಆಗಿರಬೇಕು 2 years. ಅದ್ರ ಜೊತೆಗೆ ಕಂಪಲ್ಸರಿ ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕು, ರಿಜಿಸ್ಟ್ರೇಷನ್ ಆಗಿರಬೇಕು. ಎಸ್. ಸೊ ಇವಾಗೆಲ್ಲ ಯಾರು ರೀಸೆಂಟ್ ಆಗಿ ಡಿ ಫಾರ್ಮ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಸೊ ನಿಮ್ಮ ಹತ್ರ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಿರಬೇಕು, ಅಂದಾಗ ಮಾತ್ರ ಯು ಆರ್ ಎಲಿಜಿಬಲ್. ಅಂಡ್ ಇಲ್ಲಿ ಬಂದ್ಬಿಟ್ಟು ಬಿ ಫಾರ್ಮ್ ದೇ ಆರ್ ನಾಟ್ ಎಲಿಜಿಬಲ್. ಓಕೆ. ಸೊ ಇಲ್ಲಿ ಬಿ ಫಾರ್ಮ್ ಮೆನ್ಷನ್ ಮಾಡಿಲ್ಲ. ಸೊ ಯು ಆರ್ ನಾಟ್ ಎಲಿಜಿಬಲ್. ನೋಡೋಣ. ಓಕೆ. ಸೊ ಇದು ಸ್ವಲ್ಪ ಫೈಟ್ ಮಾಡ್ತೀವಿ ನಾವು. ಇದು ನೋಡೋಣ, ಅಪ್ಲಿಕೇಶನ್ಸ್ ಎಲ್ಲ ಕೊಡ್ತೀವಂತೆ, ನೋಡೋಣ ಏನಾಗುತ್ತೆ. ಬಿ ಫಾರ್ಮ್ ಎಲಿಜಿಬಿಲಿಟಿ ಕೊಟ್ರೆ ಬೆಸ್ಟ್. ಇಲ್ಲ ಅಂದ್ರೆ ಡ್ರಗ್ ಇನ್ಸ್ಪೆಕ್ಟರ್ ಅಂಡ್ ಅದ್ರ ಜೊತೆಗೆ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕೂಡ ಎಲಿಜಿಬಲ್ ಇರ್ತೀರಾ, ಏನು ವರಿ ಮಾಡ್ಕೋಬೇಡಿ. ಓಕೆ. ಬಟ್ ಡಿ ಫಾರ್ಮ್ ಸ್ಟೂಡೆಂಟ್ ಯು ಆರ್ ಎಲಿಜಿಬಲ್. ಡಿ ಫಾರ್ಮ್ ಸ್ಟೂಡೆಂಟ್ ಅಲಾಂಗ್ ವಿತ್ ದಟ್ ಯು ಶುಡ್ ಹ್ಯಾವ್ ರಿಜಿಸ್ಟರ್ಡ್ ವಿತ್ ಕೌನ್ಸಿಲ್. ಓಕೆ. ಸೊ ನಿಮ್ಮ ಹತ್ರ ಕಂಪಲ್ಸರಿ ಕೌನ್ಸಿಲ್ ರಿಜಿಸ್ಟ್ರೇಷನ್ ಇರಬೇಕು. ಅಂಡ್ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಪ್ರೊಸೀಜರ್ ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ. ಅಂಡ್ ಏಜ್ ಕ್ರೈಟೀರಿಯಾ, ವಯೋಮಿತಿ, ಏಜ್ ಎಷ್ಟಿರ್ಬೇಕು ಅಂದ್ರೆ, ಸೊ ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ ಅವ್ರಿಗೆ 40 years ಇದೆ. ಓಕೆ. ಸೊ ಜನರಲ್ ಮೆರಿಟ್ ಸ್ಟೂಡೆಂಟ್ಗೆ 40 years ಅನ್ರಿಸರ್ವ್. ಅಂಡ್ ಕ್ಯಾಟಗರಿ 2A, 2B, 3A, 3B ಅವರಿಗೆ 43 years, ಎಕ್ಸ್ಟ್ರಾ 3 years ಇದೆ. 43 years ವರೆಗೂ ಕೂಡ ಇದ್ದವರು ನೀವು ಅಪ್ಲೈ ಮಾಡ್ಕೋಬಹುದು. ಪರಿಶಿಷ್ಟ ಜಾತಿ SC, ST, ಪ್ರವರ್ಗ 1 ನಿಮ್ಗೆ 45 years ವರೆಗೂ ಕೂಡ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ಓಕೆ. ಸೊ ಒಂದು ಚೆನ್ನಾಗಿದೆ ಚಾನ್ಸು, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಂಡ್ ಪ್ರತಿಯೊಂದು ರಿಸರ್ವೇಶನ್ಸ್ ಕೂಡ ಇದಾವೆ. ಅಂಡ್ ನಿಮಗೆ ಅರ್ಜಿ ಸಲ್ಲಿಸುವ ವಿಧಾನ. ಎಸ್. ಸೊ ಇದು ಒಂದು ವಿಡಿಯೋ ಮಾಡ್ತೀನಂತೆ ನಾನು ಸಪರೇಟ್ ಆಗಿ. ಸೊ ಅಪ್ಲಿಕೇಶನ್ ಯಾವ ರೀತಿ ನೀವು ಅಪ್ಲೈ ಮಾಡ್ಕೋಬೇಕಂತ. ಸೊ ಕಂಪಲ್ಸರಿ ಇದು ನೀವು KU ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಅಂಡ್ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಇಟ್ ಈಸ್ ಆಲ್ರೆಡಿ ಸ್ಟಾರ್ಟೆಡ್ ಫ್ರಮ್
7/8/2026. ಓಕೆ, ಸೊ ಇವತ್ತಿಂದ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಅಂಡ್ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ನಿಮಗೆ 30 ಆಗಸ್ಟ್. ಓಕೆ, ಸೊ 30 ಆಗಸ್ಟ್ 1 ಮಂತ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ 25 ಡೇಸ್ ಕೊಟ್ಟಿದ್ದಾರೆ. ಸೊ ಇವನ್ನೆಲ್ಲ ನೋಡ್ಕೊಳ್ಳಿ ಒಂದ್ಸಾರಿ. ಯಾ ಸೊ ಇಲ್ಲಿ ನಿಮಗೆ ಪೇ ಸ್ಕೇಲ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಜನರಲ್ ಮೆರಿಟ್ ಅವರಿಗೆ ಮತ್ತೆ 2A 2B 3A 3B ಅವರಿಗೆ 750 rupees ಪೇಮೆಂಟ್ ಮಾಡೋದಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫೀಸ್ 750 rupees ಇದೆ. ಅಂಡ್ ಫಾರ್ SC ST ಪ್ರವರ್ಗ 1A ಸೊ 500 rupees. ಅಂಡ್ PWD ಕ್ಯಾಂಡಿಡೇಟ್, ಓಕೆ, ಸೊ ಯಾರು ಅಂಗವಿಕಲರು ಇರ್ತಾರೆ ಸೊ ಅಂತವ್ರಿಗೆಲ್ಲ ಸೊ 250 rupees ಇದೆ. ಅಂಡ್ ಮೇನ್ ಬಂದ್ಬಿಟ್ಟು ಪರೀಕ್ಷಾ ದಿನಾಂಕದ ವಿವರ. ಸೊ ಟೋಟಲ್ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು 2 ಪೇಪರ್ಸ್ ಇರುತ್ತೆ. ಒಂದು ಫಾರ್ಮಸಿ ರಿಲೇಟೆಡ್ ಸಬ್ಜೆಕ್ಟ್ ಇರುತ್ತೆ ಅಂಡ್ ಒನ್ ಮೋರ್ ಪೇಪರ್ ಇಟ್ ಈಸ್ ರಿಲೇಟೆಡ್ ಟು ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ. ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ. ಇಟ್ ಮೀನ್ಸ್ ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಇಟ್ ಈಸ್ ಎ ಫಾರ್ಮಸಿ ಸಬ್ಜೆಕ್ಟ್. ಓಕೆ, ಸೊ ಇದ್ರ ಬಗ್ಗೆ ನಾನು ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಂತೆ. ಸಿಲೆಬಸ್ ಯಾವ ರೀತಿ, ಹೇಗೆ, ಏನು ಓದ್ಕೋಬೇಕು ಅಂತ. ಅಂಡ್ ನಾವು ಕೋಚಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ, ಸೊ ಕೋರ್ಸಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಜಾಯ್ನ್ ಆಗ್ಬೋದು. ಸ್ಪೆಷಲಿ ವಿ ಆರ್ ಗಿವಿಂಗ್ ಕ್ಲಾಸಸ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್. ಓಕೆ, ಸೊ 4 months ಕೋರ್ಸ್ ಇರುತ್ತೆ. ಸೊ ನೀವು ನಮ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಸೊ ನೀವು ಜಾಯ್ನ್ ಆಗ್ಬೋದು. ಎಸ್, ಸೊ ನಿಮಗೆ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಲೇಟರ್ ದೇ ವಿಲ್ ಅನೌನ್ಸ್. ಸೊ ನಿಮಗೆ ವಿತಿನ್ 4 months ಅಲ್ಲಿ ಎಕ್ಸಾಮ್ ಡೇಟ್ ಬರುತ್ತೆ. 4 months ಅಲ್ಲಿ ಸೊ ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಆಗುತ್ತೆ. ಅಂಡ್ ಎಕ್ಸಾಮ್ ಬಂದ್ಬಿಟ್ಟು ಇದು CBT ಆಗ್ಬೋದು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆರ್ OMR ಆಗ್ಬೋದು. ಸೊ ಆಲ್ಮೋಸ್ಟ್ KA ದವರು OMR ಬೇಸ್ನೇ ಇದನ್ನ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಎಸ್, ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಸೊ ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLC-ಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸದಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸು ಮಾಡಿದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪರೀಕ್ಷೆಯ ಹಿಂದೆ ನಡೆಸಿದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಇಟ್ ಮೀನ್ಸ್ ಸೊ ಯಾರೆಲ್ಲ 10th PUC ನೀವು ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಂತ ಸ್ಟಡಿ ಮಾಡಿರ್ತೀರಾ. ಸೊ ನಿಮಗೆ ಇಟ್ ಈಸ್ ನಾಟ್ ಕಂಪಲ್ಸರಿ ಕನ್ನಡ ಕಡ್ಡಾಯ ಪರೀಕ್ಷೆ ನೀವು ಪಾಸ್ ಮಾಡುವಂತ ನೆಸೆಸಿಟಿ ಇಲ್ಲ. ಬಟ್ ದ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಸ್ಟಡಿಡ್ ಕನ್ನಡ ಆಸ್ ಎ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಸ್ಟಡಿ ಮಾಡಿರೋದಿಲ್ಲ, ಸೊ ನೀವು ಕಂಪಲ್ಸರಿ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿರ್ಬೇಕಾಗುತ್ತೆ. ಅಂಡ್ ಅದು ಕೂಡ 150 marks ಎಕ್ಸಾಮ್ ಇರುತ್ತೆ. ಅದರಲ್ಲಿ ಕಂಪಲ್ಸರಿ ಯು ಶುಡ್ ಗೆಟ್ 50 marks. ಸೊ ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಫಾರ್ ದಿ ರೈಟಿಂಗ್ ಎಕ್ಸಾಮಿನೇಷನ್. ಎಸ್, ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಸಾಮಾನ್ಯ ಜ್ಞಾನದಲ್ಲಿ ಇಲ್ಲಿ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಕರೆಂಟ್ ಅಫೇರ್ಸ್ ಇದೆ. ಆಮೇಲೆ ನಿಮಗೆ ಪಾಲಿಟಿಕ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಪಾಲಿಟಿಕ್ಸ್, ಜಿಯೋಗ್ರಫಿ, ಓಕೆ, ಅಂಡ್ ಸೈನ್ಸ್ ಇದೆ. ಮತ್ತೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್. ಸೊ ಎಸ್, ಸೊ ಡೋಂಟ್ ವರಿ, ನಿಮ್ಗೋಸ್ಕರ ಪ್ರತಿಯೊಂದು ಸಿಲೆಬಸ್ ನಾವು ನಿಮಗೆ ಕವರ್ ಮಾಡಿಕೊಡ್ತೀವಂತೆ. ನಮ್ಮ KPC ಕ್ಲಾಸಸ್ ಜಾಯ್ನ್ ಆಗಿ. ಎಸ್, ಅಂಡ್ ನೆಕ್ಸ್ಟ್ ನಿರ್ದಿಷ್ಟ ಪತ್ರಿಕೆ ಫಾರ್ಮಸಿ ರಿಲೇಟೆಡ್ ಪೇಪರ್ ಕೂಡ ಇರುತ್ತೆ. ಓಕೆ, 100 questions 100 marks. ಸೊ ಟೋಟಲ್ 200 questions 200 marks ಇರುತ್ತೆ. ಎಸ್, ಕಂಪಲ್ಸರಿ 35 marks ಅಂತೂ ಬರಲೇಬೇಕು, 35%. ಸೊ ಅಂದಾಗ ಮಾತ್ರ ಯು ಆರ್ ಎಲಿಜಿಬಲ್. ಅಂಡ್ ನೆಕ್ಸ್ಟ್ ಸೊ ಈಚ್ ಕ್ವಶನ್ಸ್ ಕ್ಯಾರಿ 1 marks ಅಂಡ್ ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಟ್ಟು 0.25 ಇದೆ. ಓಕೆ, ಸೊ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ. ನೀವೇನಾದ್ರೂ ರಾಂಗ್ ಮಾಡಿದ್ರೆ 1/4 ನಿಮಗೆ ನೆಗೆಟಿವ್ ಇರುತ್ತೆ. ಅಂಡ್ ಕಂಪಲ್ಸರಿ ಇಂಡಿಯನ್ಸ್ ಆಗಿರಬೇಕು. ಸೊ ಪ್ರತಿಯೊಂದು ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ನಿಮಗೆ ರಿಸರ್ವೇಶನ್ಸ್ ಎಲ್ಲ ಕೂಡ ಇದೆ. ಅಂಡ್ ಪರ್ಟಿಕ್ಯುಲರ್ಲಿ ಗರ್ಲ್ಸ್ 33% ರಿಸರ್ವೇಶನ್ ಇದೆ. ಸೊ ಗರ್ಲ್ಸ್ಗೆ ಒಂದು ಚೆನ್ನಾಗಿದೆ ಚಾನ್ಸು, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಂಡ್ ನಿಮಗೆ ಕ್ಯಾಟಗರಿ ವೈಸ್ ಎಲ್ಲ ರಿಸರ್ವೇಶನ್ ಸಿಗುತ್ತೆ. ಸೊ 2A 2B 3A 3B SC ST, ಓಕೆ, ಪ್ರವರ್ಗ 1A. ಸೊ ಪ್ರತಿಯೊಂದು ನಿಮಗೆ ರಿಸರ್ವೇಶನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ಸ್ ಇದೆ. ಇವನ್ನೆಲ್ಲ ನೋಡ್ಕೊಳ್ಳಿ. ಎಸ್, ಇದು PDF ಎಲ್ಲ ನಿಮಗೆ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡಿರ್ತೀನಂತೆ. ಎಸ್, ಸೊ ಇದ್ರ ಬಗ್ಗೆ ಒಂದು ಸಿಲೆಬಸ್ ರಿಗಾರ್ಡಿಂಗ್ ನಾ ಒನ್ ಮೋರ್ ವಿಡಿಯೋ ಮಾಡ್ತೀನಂತೆ. ಏನಾದ್ರು ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಪ್ರತಿಯೊಬ್ರು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ನೋಟಿಫಿಕೇಶನ್ಸ್ ಬರ್ತಾನೆ ಇದೆ. ಸೊ 100% ಈ ವರ್ಷ 2026 ಅಲ್ಲಿ ಒಂದು ಗೌರ್ಮೆಂಟ್ ಜಾಬ್ ನಿಮ್ದಾಗುತ್ತೆ. ಓಕೆ, ಸೊ ಮತ್ತೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಕರ್ನಾಟಕ ಜೊತೆಗೆ ನಾವು ಆಲ್ವೇಸ್ ಇರ್ತೀನಿ. ಕರ್ನಾಟಕ ಫಾರ್ಮಾ ಆಸ್ಪಿರೆಂಟ್ ಜೊತೆಗೆ KPC ಕ್ಲಾಸಸ್ ಸದಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್.